ಮೇ 20ಕ್ಕೆ ಸರ್ಕಾರ 3 ವರ್ಷ ಪೂರೈಸ್ತಾ ಇದೆ. ಆಹಾರ ಇಲಾಖೆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಕ್ರಿಯ ಸಚಿವರು, ಹಿರಿಯ ಸಚಿವರಾಗಿರುವಂತಹ ಮುನಿಯಪ್ಪರು ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ಸರ್ 3 ವರ್ಷ ಪೂರೈಸ್ತಾ ಇದೆ. ಆಹಾರ ಇಲಾಖೆಯಲ್ಲೂ ಕಳೆದ 3 ವರ್ಷಗಳಿಂದ ಹೊಸ ಕಾರ್ಡ್ಗಳನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದಿದೆ ಸರ್. ಅದು ಯಾಕೆ ಕೊಡ್ತಾ ಇಲ್ಲ, ಕಾರಣಗಳೇನು ಸರ್? ಈಗಾಗಲೇ ಹೊಸ ಕಾರ್ಡ್ ಕೊಡೋದಂತಿಲ್ಲ. ಹೆಲ್ತ್ಗೆ ಸಂಬಂಧಪಟ್ಟ ಕಾರ್ಡ್ಗಳು ಪ್ರತಿದಿನ ಯಾರೇ ಬರಲಿ ಅವ್ರಿಗೆ ಆದಷ್ಟು ಬೇಗ ಕಾರ್ಡ್ ಕೊಡುವಂಥದ್ದು ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಡಿದ್ದೀವಿ. ಎರಡನೇದಾಗಿ ನಮ್ಮ ಹತ್ರ ಈಗಾಗಲೇ 4.5 ಕೋಟಿ ಜನ ಬಿಪಿಎಲ್ ಬೆನಿಫಿಷರೀಸ್ ಇದ್ದಾರೆ. 1,26,00,000 ಕಾರ್ಡ್ಗಳಿದೆ. ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿ ಬಹಳ ಹೆಚ್ಚು ಪ್ರಮಾಣ ಅಂದರೆ 70 to 73% ಪಾಪ್ಯುಲೇಷನ್ ಬಿಲೋ ಪಾವರ್ಟಿ ಲೈನ್ ಬಂದಿದೆ. ಆದರೂ ಕೂಡ ಪರಿಷ್ಕರಣೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಹಂತ ಹಂತವಾಗಿ ಯಾರು ಎಲಿಜಿಬಲ್ ಬಿಪಿಎಲ್ ಇದ್ದಾರೆ ಅವರ ಅರ್ಜಿಗಳನ್ನು ಪರಿಷ್ಕರಣೆ ಮಾಡಿ ಕೊಡ್ತೀವಿ. ಈಗ ಇರುವಂತ ಪಟ್ಟಿಯಲ್ಲಿ ಯಾರು ಅನರ್ಹರಿರ್ತಾರೆ ಅವರನ್ನು ಎಪಿಎಲ್ ಕಾರ್ಡ್ಗೆ ಹಾಕುವಂಥದ್ದು ಕಾರ್ಯಕ್ರಮ ನಡೀತಾ ಇದೆ. ಅದು ಯಾವುದೇ ಕಾರಣಕ್ಕೆ ಬಿಪಿಎಲ್ ಕಾರ್ಡ್ ಇಲ್ಲದೆ ಇರುವಂತವರಿಗೆ 4.5 ಕೋಟಿ ಜನ ಕೊಡೋರಿಗೆ ಒಂದಷ್ಟು ಜನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಬಹಳಷ್ಟು ಜನ ಏನಾಗಿದೆ, ಮನೆ ಅಣ್ಣ ತಮ್ಮದ್ರ ಭಾಗವಾಗಿರ್ತಾರೆ, ತಾಯಿ ತಂದೆ ಮಕ್ಕಳು ಬೇರೆ ಹೋಗಿರ್ತಾರೆ. ಇಂಥದ್ದೇ ಜಾಸ್ತಿ ಇದೆ. ಆದರೆ ಒಟ್ಟಾರೆ ಅವರಿಗೆ ಫೆಸಿಲಿಟೀಸ್ ಇದೆ. ಕಾರ್ಡ್ ಬೇರೆ ಬೇಕು ಅಂತಂದ್ರೆ ಬೇರೆ ಇದ್ದೀವಿ ಅಂತ, ಬೇರೆ ಇದ್ದೀವಿ ಅಂತೇಳಿ ಅವ್ರು ಏನಾದರೂ ರುಜುವಾತು ಅಂದ್ರೆ ಒಂದು ಅಫಿಡವಿಟ್ ಹಾಕಿ ತಹಸೀಲ್ದಾರ್ ಆಫೀಸಲ್ಲಿ ಹೇಳಿದ್ರೆ 15 ದಿನದೊಳಗಡೆ ಅವ್ರಿಗೆ ಬಿಪಿಎಲ್ ಕಾರ್ಡ್ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ವಿ. ಅದರಿಂದ ಅದು ಪ್ರಕ್ರಿಯೆ ನಡೀತಾ ಇದೆ. ಅವರ ಅರ್ಜಿ ಹಾಕಿದ್ರೆ ಅದನ್ನ ಪರಿಶೀಲನೆ ಮಾಡಿ ಕೊಡುವಂತ ಏರ್ಪಾಟ್ ಮಾಡಿದ್ದೇವೆ. ಹೊಸದಾಗಿ ಎಷ್ಟು ಅರ್ಜಿಗಳು ಬಂದಿದೆ ಸರ್? ನಮಗೆ ಪಡಿತರ ಚೀಟಿ ಬೇಕು ಅಂತ ಎಕ್ಸಾಕ್ಟ್ ನಂಬರ್ ಸಿಗಿಲ್ಲ ನನ್ನ ಹತ್ರ. ಏನೇ ಅರ್ಜಿ ಬರಲಿ ಈಗ ಅದನ್ನ ಎಲ್ಲಕ್ಕೂ ಕೊಡಕ್ ನಾವು ತಯಾರಿದ್ದೀವಿ. ಸರ್, ಈಗ ಇಂದಿರಾ ಕಿಟ್ ಕೊಡಬೇಕು ಅನ್ನೋ ಘೋಷಣೆ ಆಗಿತ್ತು. ಅದು ಪ್ರಕ್ರಿಯೆ ಎಲ್ಲಿವರೆಗೂ ಬಂದಿದೆ ಸರ್? ಈಗ ಫೈನಲ್ ಸ್ಟೇಜ್ ಅಲ್ಲಿದೆ. ಫೈನಲ್ ಟೆಂಡರ್ ಪ್ರೊಸೆಸ್ ಅಲ್ಲಿದೆ. ಆದಷ್ಟು ಬೇಗ ಆಗ್ತದೆ. ನೆಕ್ಸ್ಟ್ ಮಂತ್ ಇಂದ ಇಂದಿರಾ ಕಿಟ್ ಕೊಡುವಂತ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಇದಿಷ್ಟು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಮೇ 20ಕ್ಕೆ ಸರ್ಕಾರ 3 ವರ್ಷ ಪೂರೈಸ್ತಾ ಇದೆ. ಆಹಾರ ಇಲಾಖೆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಕ್ರಿಯ ಸಚಿವರು, ಹಿರಿಯ ಸಚಿವರಾಗಿರುವಂತಹ ಮುನಿಯಪ್ಪರು ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ಸರ್ 3 ವರ್ಷ ಪೂರೈಸ್ತಾ ಇದೆ. ಆಹಾರ ಇಲಾಖೆಯಲ್ಲೂ ಕಳೆದ 3 ವರ್ಷಗಳಿಂದ ಹೊಸ ಕಾರ್ಡ್ಗಳನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದಿದೆ ಸರ್. ಅದು ಯಾಕೆ ಕೊಡ್ತಾ ಇಲ್ಲ, ಕಾರಣಗಳೇನು ಸರ್? ಈಗಾಗಲೇ ಹೊಸ ಕಾರ್ಡ್ ಕೊಡೋದಂತಿಲ್ಲ. ಹೆಲ್ತ್ಗೆ ಸಂಬಂಧಪಟ್ಟ ಕಾರ್ಡ್ಗಳು ಪ್ರತಿದಿನ ಯಾರೇ ಬರಲಿ ಅವ್ರಿಗೆ ಆದಷ್ಟು ಬೇಗ ಕಾರ್ಡ್ ಕೊಡುವಂಥದ್ದು ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಡಿದ್ದೀವಿ. ಎರಡನೇದಾಗಿ ನಮ್ಮ ಹತ್ರ ಈಗಾಗಲೇ 4.5 ಕೋಟಿ ಜನ ಬಿಪಿಎಲ್ ಬೆನಿಫಿಷರೀಸ್ ಇದ್ದಾರೆ. 1,26,00,000 ಕಾರ್ಡ್ಗಳಿದೆ. ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿ ಬಹಳ ಹೆಚ್ಚು ಪ್ರಮಾಣ ಅಂದರೆ 70 to 73% ಪಾಪ್ಯುಲೇಷನ್ ಬಿಲೋ ಪಾವರ್ಟಿ ಲೈನ್ ಬಂದಿದೆ. ಆದರೂ ಕೂಡ ಪರಿಷ್ಕರಣೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಹಂತ ಹಂತವಾಗಿ ಯಾರು ಎಲಿಜಿಬಲ್ ಬಿಪಿಎಲ್ ಇದ್ದಾರೆ ಅವರ ಅರ್ಜಿಗಳನ್ನು ಪರಿಷ್ಕರಣೆ ಮಾಡಿ ಕೊಡ್ತೀವಿ. ಈಗ ಇರುವಂತ ಪಟ್ಟಿಯಲ್ಲಿ ಯಾರು ಅನರ್ಹರಿರ್ತಾರೆ ಅವರನ್ನು ಎಪಿಎಲ್ ಕಾರ್ಡ್ಗೆ ಹಾಕುವಂಥದ್ದು ಕಾರ್ಯಕ್ರಮ ನಡೀತಾ ಇದೆ. ಅದು ಯಾವುದೇ ಕಾರಣಕ್ಕೆ ಬಿಪಿಎಲ್ ಕಾರ್ಡ್ ಇಲ್ಲದೆ ಇರುವಂತವರಿಗೆ 4.5 ಕೋಟಿ ಜನ ಕೊಡೋರಿಗೆ ಒಂದಷ್ಟು ಜನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಬಹಳಷ್ಟು ಜನ ಏನಾಗಿದೆ, ಮನೆ ಅಣ್ಣ ತಮ್ಮದ್ರ ಭಾಗವಾಗಿರ್ತಾರೆ, ತಾಯಿ ತಂದೆ ಮಕ್ಕಳು ಬೇರೆ ಹೋಗಿರ್ತಾರೆ. ಇಂಥದ್ದೇ ಜಾಸ್ತಿ ಇದೆ. ಆದರೆ ಒಟ್ಟಾರೆ ಅವರಿಗೆ ಫೆಸಿಲಿಟೀಸ್ ಇದೆ. ಕಾರ್ಡ್ ಬೇರೆ ಬೇಕು ಅಂತಂದ್ರೆ ಬೇರೆ ಇದ್ದೀವಿ ಅಂತ, ಬೇರೆ ಇದ್ದೀವಿ ಅಂತೇಳಿ ಅವ್ರು ಏನಾದರೂ ರುಜುವಾತು ಅಂದ್ರೆ ಒಂದು ಅಫಿಡವಿಟ್ ಹಾಕಿ ತಹಸೀಲ್ದಾರ್ ಆಫೀಸಲ್ಲಿ ಹೇಳಿದ್ರೆ 15 ದಿನದೊಳಗಡೆ ಅವ್ರಿಗೆ ಬಿಪಿಎಲ್ ಕಾರ್ಡ್ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ವಿ. ಅದರಿಂದ ಅದು ಪ್ರಕ್ರಿಯೆ ನಡೀತಾ ಇದೆ. ಅವರ ಅರ್ಜಿ ಹಾಕಿದ್ರೆ ಅದನ್ನ ಪರಿಶೀಲನೆ ಮಾಡಿ ಕೊಡುವಂತ ಏರ್ಪಾಟ್ ಮಾಡಿದ್ದೇವೆ. ಹೊಸದಾಗಿ ಎಷ್ಟು ಅರ್ಜಿಗಳು ಬಂದಿದೆ ಸರ್? ನಮಗೆ ಪಡಿತರ ಚೀಟಿ ಬೇಕು ಅಂತ ಎಕ್ಸಾಕ್ಟ್ ನಂಬರ್ ಸಿಗಿಲ್ಲ ನನ್ನ ಹತ್ರ. ಏನೇ ಅರ್ಜಿ ಬರಲಿ ಈಗ ಅದನ್ನ ಎಲ್ಲಕ್ಕೂ ಕೊಡಕ್ ನಾವು ತಯಾರಿದ್ದೀವಿ.
ಸರ್, ಈಗ ಇಂದಿರಾ ಕಿಟ್ ಕೊಡಬೇಕು ಅನ್ನೋಂತ ಘೋಷಣೆ ಆಗಿತ್ತು. ಅದು ಪ್ರಕ್ರಿಯೆ ಎಲ್ಲಿವರೆಗೂ ಬಂದಿದೆ ಸರ್? ಈಗ ಫೈನಲ್ ಸ್ಟೇಜ್ ಅಲ್ಲಿದೆ. ಫೈನಲ್ ಟೆಂಡರ್ ಪ್ರೊಸೆಸ್ ಅಲ್ಲಿದೆ. ಆದಷ್ಟು ಬೇಗ ಆಗ್ತದೆ. ನೆಕ್ಸ್ಟ್ ಮಂತ್ ಇಂದ ಇಂದಿರಾ ಕಿಟ್ ಕೊಡುವಂತ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಇದಿಷ್ಟು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಮೇ 20ಕ್ಕೆ ಸರ್ಕಾರ 3 ವರ್ಷ ಪೂರೈಸ್ತಾ ಇದೆ. ಆಹಾರ ಇಲಾಖೆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಕ್ರಿಯ ಸಚಿವರು, ಹಿರಿಯ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ಸರ್ 3 ವರ್ಷ ಪೂರೈಸ್ತಾ ಇದೆ. ಆಹಾರ ಇಲಾಖೆಯಲ್ಲೂ ಕಳೆದ 3 ವರ್ಷಗಳಿಂದ ಹೊಸ ಕಾರ್ಡ್ಗಳನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದಿದೆ ಸರ್. ಅದು ಯಾಕೆ ಕೊಡ್ತಾ ಇಲ್ಲ? ಕಾರಣಗಳೇನು ಸರ್? ಈಗಾಗಲೇ ಹೊಸ ಕಾರ್ಡ್ ಕೊಡೋದಂತಿಲ್ಲ. ಹೆಲ್ತ್ಗೆ ಸಂಬಂಧಪಟ್ಟ ಕಾರ್ಡ್ಗಳು ಪ್ರತಿದಿನ ಯಾರೇ ಬರಲಿ ಅವ್ರಿಗೆ ಆದಷ್ಟು ಬೇಗ ಕಾರ್ಡ್ ಕೊಡುವಂಥದ್ದು ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಡಿದ್ದೀವಿ. ಎರಡನೇದಾಗಿ ನಮ್ಮ ಹತ್ರ ಈಗಾಗಲೇ 4.5 ಕೋಟಿ ಜನ ಬಿಪಿಎಲ್ ಬೆನಿಫಿಷರೀಸ್ ಇದ್ದಾರೆ. 1,26,00,000 ಕಾರ್ಡ್ಗಳಿದೆ. ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿ ಬಹಳ ಹೆಚ್ಚು ಪ್ರಮಾಣ ಅಂದ್ರೆ 70 to 73% ಪಾಪ್ಯುಲೇಷನ್ ಬಿಲೋ ಪಾವರ್ಟಿ ಲೈನ್ ಬಂದಿದೆ. ಆದರೂ ಕೂಡ ಪರಿಷ್ಕರಣೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಹಂತ ಹಂತವಾಗಿ ಯಾರು ಎಲಿಜಿಬಲ್ ಬಿಪಿಎಲ್ ಇದ್ದಾರೆ ಅವರ ಅರ್ಜಿಗಳನ್ನು ಪರಿಷ್ಕರಣೆ ಮಾಡಿ ಕೊಡ್ತೀವಿ. ಈಗ ಇರುವಂತ ಪಟ್ಟಿಯಲ್ಲಿ ಯಾರು ಅನರ್ಹರಿರ್ತಾರೆ ಅವರನ್ನು ಎಪಿಎಲ್ ಕಾರ್ಡ್ಗೆ ಹಾಕುವಂಥದ್ದು ಕಾರ್ಯಕ್ರಮ ನಡೀತಾ ಇದೆ. ಅದು ಯಾವುದೇ ಕಾರಣಕ್ಕೆ ಬಿಪಿಎಲ್ ಕಾರ್ಡ್ ಇಲ್ಲದೆ ಇರುವಂತವರಿಗೆ 4.25 ಕೋಟಿ ಜನಕ್ಕೆ ಕೊಡೋರಿಗೆ ಒಂದಷ್ಟು ಜನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಬಹಳಷ್ಟು ಜನ ಏನಾಗಿದೆ, ಮನೆ ಅಣ್ಣ ತಮ್ಮಿದ್ರೆ ಭಾಗವಹಿಸ್ತಾರೆ, ತಾಯಿ ತಂದೆ ಮಕ್ಕಳು ಬೇರೆ ಹೋಗಿರ್ತಾರೆ. ಇಂಥದ್ದೇ ಜಾಸ್ತಿ ಇದೆ. ಆದರೆ ಒಟ್ಟಾರೆ ಅವರಿಗೆ ಫೆಸಿಲಿಟೀಸ್ ಇದೆ. ಕಾರ್ಡ್ ಬೇರೆ ಬೇಕು ಅಂತಾನೆ ಬೇರೆ ಇದ್ದೀವಿ ಅಂತ. ಬೇರೆ ಇದ್ದೀವಿ ಅಂತೇಳಿ ಅವರು ಏನಾದರೂ ರುಜುವಾತು ಅಂದ್ರೆ ಒಂದು ಅಫಿಡವಿಟ್ ಹಾಕಿ ತಹಸೀಲ್ದಾರ್ ಆಫೀಸಲ್ಲಿ ಹೇಳಿದ್ರೆ 15 ದಿನದೊಳಗಡೆ ಅವ್ರಿಗೆ ಬಿಪಿಎಲ್ ಕಾರ್ಡ್ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ವಿ. ಅದರಿಂದ ಅದು ಪ್ರಕ್ರಿಯೆ ನಡೀತಾ ಇದೆ. ಅವರ ಅರ್ಜಿ ಹಾಕಿದ್ರೆ ಅದನ್ನ ಪರಿಶೀಲನೆ ಮಾಡಿ ಕೊಡುವಂತ ಏರ್ಪಾಟ್ ಮಾಡಿದ್ದೇವೆ. ಹೊಸದಾಗಿ ಎಷ್ಟು ಅರ್ಜಿಗಳು ಬಂದಿದೆ ಸರ್? ನಮಗೆ ಪಡಿತರ ಚೀಟಿ ಬೇಕು ಅಂತ ಎಕ್ಸಾಕ್ಟ್ ನಂಬರ್ ಸಿಗಿಲ್ಲ ನನ್ನ ಹತ್ರ. ಏನೇ ಅರ್ಜಿ ಬರಲಿ ಈಗ ಅದನ್ನ ಎಲ್ಲಕ್ಕೂ ಕೊಡಕ್ಕೆ ನಾವು ತಯಾರಿದ್ದೀವಿ. ಸರ್, ಈಗ ಇಂದಿರಾ ಕಿಟ್ ಕೊಡಬೇಕು ಅನ್ನೋಂತ ಘೋಷಣೆ ಆಗಿತ್ತು. ಅದು ಪ್ರಕ್ರಿಯೆ ಎಲ್ಲಿವರೆಗೂ ಬಂದಿದೆ ಸರ್? ಈಗ ಫೈನಲ್ ಸ್ಟೇಜ್ ಅಲ್ಲಿದೆ. ಫೈನಲ್ ಟೆಂಡರ್ ಪ್ರೊಸೆಸ್ ಅಲ್ಲಿದೆ. ಆದಷ್ಟು ಬೇಗ ಆಗ್ತದೆ. ನೆಕ್ಸ್ಟ್ ಮಂತ್ ಇಂದ ಇಂದಿರಾ ಕಿಟ್ ಕೊಡುವಂತ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಇದಿಷ್ಟು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು.